150 200 ಕುರಿ ಮೇಕೆ ಮೇಂಟೈನ್ ಮಾಡ್ಬೋದು. ಲೇಬರ್ ಖರ್ಚು ಉಳಿಯುತ್ತೆ, ನೀರಿನ ಖರ್ಚು ಉಳಿಯುತ್ತೆ, ಪ್ರತಿಯೊಂದು ಖರ್ಚು ಕೂಡ ಉಳಿಯುತ್ತಲ್ಲ ಇಲ್ಲಿ ನಮಗೆ. ಗೂಗಲ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ನಮ್ದಿರೋದು. 5 ಸ್ಟಾರ್ ರೇಟಿಂಗ್ ಇದೆ. 5 ಸ್ಟಾರ್ ರೇಟಿಂಗ್. ಯೋಚನೆ ಮಾಡಿ ನಾವು ಯಾವ ರೀತಿ ರಿಸಲ್ಟ್ ಕೊಡ್ತಾ ಇದೀವಿ ಅಂತ. ಗಂಟೆ ಆಗಿರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಈಗ ಲೈನ್ ಇಂದ ಲೈನ್ 3 ಅಡಿ ಹಾಕಬಹುದು, ಗಿಡದಿಂದ ಗಿಡಕ್ಕೆ 1 ಅಡಿ ಹಾಕೊಂಡ್ರೆ ಸಾಕು. ನಮಸ್ಕಾರ ಸ್ನೇಹಿತರೆ, ನನ್ನ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಪಶು ಸಂಗೋಪನೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಇಲ್ಲಿ ಮೇನ್ ಅಭಾವ ಬರುವಂಥದ್ದು ಮೇವಿಂದು. ಮೇವನ್ನ ಯಾವ ರೀತಿ ಸರಿದೂಗಿಸ್ಬೇಕು, ಏನು ಮಾಡಬೇಕು ಅನ್ನೋದು ಕೆಲವೊಬ್ರಿಗೆ ಯೋಚನೆ ಮಾಡ್ತಿರ್ತಾರೆ. ಕೆಲವೊಬ್ರು TMR ಹಾಕೊಂತಾರೆ, ಕೆಲವೊಬ್ರು ಒಣ ಹುಲ್ಲು ಹಾಕುವಂತಾರೆ. ಹೀಗೆ ಅನೇಕ ರೀತಿಯ ಒಂದಿಷ್ಟು ಕಾರಣಗಳನ್ನು ನನಗೆ ಸಿಗ್ತವೆ. ಹಾಗಾಗಿ ಇವತ್ತು ಈ ರೆಡ್ ನೇಪರ್ ಏನಾದ್ರ ಬಗ್ಗೆ ನಾನು ತುಂಬಾ ಕೇಳ್ಪಟ್ಟಿದ್ದೆ. ರೆಡ್ ನೇಪರು ಒಂದು ವಿಶೇಷವಾಗಿರುವಂತ ತಳಿ. ಹಾಗಾಗಿ ಈ ರೆಡ್ ನೇಪರ್ ಎಲ್ಲಿ ಸಿಗುತ್ತೆ ಅಂತ ವಿಚಾರಣೆ ಮಾಡಿದಾಗ ತುಂಬಾ ಅದ್ಭುತವಾಗಿ ಈ ರೆಡ್ ನೇಪರ್ ಅನ್ನು ಮಾಡ್ತಿದ್ದಾರೆ. ಕರ್ನಾಟಕದಾದ್ಯಂತ ಈ ರೆಡ್ ನೇಪರ್ನ ಇವರು ಕೊರಿಯರ್ ಮೂಲಕ ನಮಗೆ ಕಳಿಸ್ಕೊಡ್ತಿದ್ದಾರೆ. ಇವರು ಪರಿಚಯವನ್ನು ಮಾಡ್ಕೊಳ್ತಾ ರೆಡ್ ನೇಪರ್ ಯಾಕೆ ಹಾಕ್ಬೇಕು, ಏನು ವಿಶೇಷ ಅನ್ನೋದನ್ನ ಕೇಳ್ಕೊಂತ ಹೋಗೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸರ್ ಓಂಕಾರ ಅಂತ. ಓಂಕಾರ ಅಂತ. ನಾವು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಶಿವನೇನಪಾಳ್ಯ ಅನ್ನೋ ಒಂದು ಗ್ರಾಮದ. ಶಿವನೇನಪಾಳ್ಯ. ನಾವು ಮೂಲತಃ ಬಂದ್ಬಿಟ್ಟು BMTC ಕಂಡಕ್ಟರ್ ವರ್ಕ್ ಮಾಡ್ತಾ ಇದ್ದೀನಿ, ಗೌರ್ಮೆಂಟ್ ಜಾಬ್. ಬಟ್ ಒಂದು ಹಾಬಿಯಾಗಿ ನಾನು ಪಶುಸಂಗೋಪನೆ ಜೊತೆಗೆ ಈ ಮೇವಿನ ಸಮಸ್ಯೆ ನಿರ್ಮೂಲನೆ ಮಾಡೋದ ನಮ್ಮಲ್ಲಿ ಒಂದು 8 ರಿಂದ 10 ದೇಶದ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. 8 ರಿಂದ 10 ದೇಶದ? ಹೌದು, ಮೇವಿನ ಸಮಸ್ಯೆಗೋಸ್ಕರನೇ. ಸೊ ಅದರಲ್ಲಿ ಇದು ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ. ಇದು ವಿಶೇಷವಾಗಿ ಏನಂದ್ರೆ ಸಂಪೂರ್ಣ ಕೆಂಪು ಮಿಶ್ರಿತ ಆಹಾರ ಇದು. ಯಾಕಂದ್ರೆ ಇಷ್ಟು ದಿನ ನಾವು ಹಸಿರು ಹುಲ್ಲು ನೋಡಿದ್ವಿ, ಇದು ಒಂದು ಡಿಫ್ರೆಂಟ್ ಆಗಿದೆಯಲ್ಲ ಅಂತೇಳಿ ನಾವು ಇಂಟ್ರೊಡ್ಯೂಸ್ ಮಾಡಿ ಈಗ ಎಂಟೈರ್ ಕರ್ನಾಟಕ ನಾವು ಕೊರಿಯರ್ ಸರ್ವಿಸ್ ಮುಖಾಂತರ ಕಳಿಸ್ಕೊಡ್ತಾ ಇದ್ವಿ. ನೋಡಿ, ಇದು ವಾರ್ಷಿಕವಾರು ಮಿನಿಮಮ್ 150 ರಿಂದ 200 ಟನ್ ಇಳುವರಿ ಬರ್ತದೆ. ವಾರ್ಷಿಕ 150 ರಿಂದ 200 ಟನ್ ಬರುತ್ತೆ. ಹೌದು. ಓಹೋ. ಇದು ಯಾಕಂದ್ರೆ ಇನ್ನೊಂದು ವರ್ಷಕ್ಕೆ ಮಿನಿಮಮ್ 6 ಕಟಿಂಗ್ ಮಾಡ್ಬೋದು. 6 ಕಟಿಂಗ್ ಮಾಡ್ಬೋದು. ಹೌದು. ಅವಾಗ ಹೆಚ್ಚಿನದಾಗಿ ನಾವು ಒಂದು ಸಲ ನಾಟಿ ಮಾಡಿದ್ರೆ ಮೊದಲ ಕಟಿಂಗು 80 ರಿಂದ 90 ದಿನಕ್ಕೆ ಮಾಡ್ಬೋದು. 80 ರಿಂದ 90 ದಿನಕ್ಕೆ ನಾವು ಇದನ್ನ ನಾಟಿ ಮಾಡಿ ಪ್ಲಾಂಟಿಂಗ್ ಆಫ್ಟರ್. ಸೆಕೆಂಡ್ ಕಟಿಂಗ್ ನೀವು 30 to 45 ಡೇಸ್ ನಾಟಿ ಕಟಿಂಗ್ ಮಾಡ್ಬೋದು. ಪ್ರತಿ 30 to 45 ಡೇಸ್ ಕಟಿಂಗ್ ಮಾಡ್ಬೋದು. ಇದು ಎತ್ತರ ಬಂದು ಸರಿ ಸುಮಾರು ಒಂದು 12 ರಿಂದ 15 ಅಡಿ ಎತ್ತರ ಹೋಗುತ್ತೆ. 12 ರಿಂದ 15 ಅಡಿ. ಹೌದು. ಅವಾಗ ಅತಿ ಹೆಚ್ಚು ಪ್ರೋಟೀನ್ ಕೂಡಿದೆ. ಮಿನಿಮಮ್ 18% ಇದೆ. 18%? ಹೌದು, ಪ್ರೋಟೀನ್ ಕಂಟೆಂಟ್. ಅವಾಗ ಅತಿ ಹೆಚ್ಚು ಸಿಹಿ ಪದಾರ್ಥದಿಂದನೇ ಮೇವು ಕೂಡಿದೆ. ಸಿಹಿ ಪದಾರ್ಥದಿಂದ ಕೂಡಿದೆ. ಅವ ಈ ಕಡ್ಡಿಯ ಬೆಲೆ ಜಸ್ಟ್ ಕೇವಲ 2 ರೂಪಾಯಿ ಕೊಡ್ತಾ ಇದ್ದಾರೆ. ಒಂದು ಚಾಕ್ಲೇಟ್ ವ್ಯಾಲಿ ಅಷ್ಟೇ 2 ರೂಪಾಯಿ. ಒಂದು ಎಕರೆಗೆ ಸರಿ ಸುಮಾರು ಒಂದು 8,000 ಕಡ್ಡಿ ಬೇಕಾಗುತ್ತೆ. ಒಂದು ಎಕರೆಗೆ 8,000 ಕಡ್ಡಿ ಬೇಕಾಗುತ್ತೆ. ಒಂದು ಹಸುಗಳಾದ್ರೆ ಒಂದು 15 ರಿಂದ 20 ಹಸುಗಳು ಮೇಂಟೈನ್ ಮಾಡ್ಬೋದು. ಕುರಿ ಮೇಕೆ ಒಂದು 150 ರಿಂದ 200 ಕುರಿ ಮೇಕೆ ಮೇಂಟೈನ್ ಮಾಡ್ಬೋದು ಸರ್ ನಾವು. ಎಕರೆಗೆ ನಾವು ಹಾಕೊಂಡ್ರಾದ್ರೆ? ಹೌದು, ಖಂಡಿತವಾಗಿ. ಈಗ ನಾವು ಗುಂಟೆ ಹಾಕೊಳ್ಳೋದಾದ್ರೆ ಇವಾಗ ಒಂದು 5 ಗುಂಟೆಗೆ ಒಂದು 1000 ಕಡ್ಡಿ ಬೇಕಾಗುತ್ತೆ. 1000 ಕಡ್ಡಿ ಬೇಕಾಗುತ್ತೆ. ಅವಾಗ ನಾವು ಒಂದು ಕಡ್ಡಿ ಕಳಿಸ್ಬೇಕಂದ್ರೆ ಮಿನಿಮಮ್ 500 ಕಡ್ಡಿ ನಂತರ ನಾವು ಬುಕಿಂಗ್ ಮಾಡ್ಕೊಂತೀವಿ. 500 ಕಡ್ಡಿ ನಿಮ್ಮ ಹತ್ರ ತಗೋಬೇಕು. ಎಂಟೈರ್ ನಮ್ಮ ಕರ್ನಾಟಕದಾದ್ಯಂತ ಪ್ರತಿ ತಾಲೂಕು ಮತ್ತೆ ಪ್ರತಿ ಜಿಲ್ಲಾ ಎಲ್ಲಾ ಕೇಂದ್ರಗಳು ನಮ್ಮ ಕೊರಿಯರ್ ಸರ್ವಿಸ್ ಲಭ್ಯವಿರುತ್ತದೆ. ಮ್ಯಾಕ್ಸಿಮಮ್ 90 to 95% ನಾವು ಬಸ್ ಮುಖಾಂತರ ಕಳಿಸ್ತೀವಿ. ಉತ್ತರ ಕರ್ನಾಟಕದ ಪ್ರೈವೇಟ್ ಬಸ್ ಮುಖಾಂತರ, ಈ ನಮ್ಮ ದಕ್ಷಿಣ ಕರ್ನಾಟಕದ KSRTC ಬಸ್ ಮುಖಾಂತರ ಕಳಿಸ್ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ. ಅಣ್ಣ, ಈಗ ಮಾಮೂಲಿ ನೇಪಿಯರ್ಗೂ ಈ ನೇಪಿಯರ್ಗೂ ಇರೋ ವ್ಯತ್ಯಾಸ ಏನಣ್ಣ? ಈಗ ಮಾಮೂಲಿ ನೇಪಿಯರ್ ಬಂದು ಸಂಪೂರ್ಣ ಹಸಿರಿಂದ ಕೂಡಿರುತ್ತೆ. ಈ ಮೇವು ನೋಡಿ ಸಂಪೂರ್ಣ ಕೆಂಪು ಮಿಶ್ರಿತ ಕಡ್ಡಿ. ನೋಡಿ ಯಾವ ರೀತಿ ಇದೆ, ಕೆಂಪು ಕಲರ್, ಒಂದ್ ರೀತಿ ಕಬ್ಬು ಇದ್ದಂಗೆ ಇದೆ ಇದು. ಅವಾಗ ಈ ಕುರಿ ಮೇಕೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಅತಿ ಹೆಚ್ಚು ಚೆನ್ನಾಗಿ ತಿಂತಾವೆ. ಅವಾಗ ಅತಿ ಹೆಚ್ಚು ರಸವತ್ತಾಗಿರುತ್ತೆ. ಅವಾಗ ಕುರಿ ಮೇಕೆಗೆ ಹೆಚ್ಚು ಹೆಚ್ಚು ಇಷ್ಟಪಟ್ಟು ತಿಂತ, ಯಾಕಂದ್ರೆ ಅತಿ ಹೆಚ್ಚು ಸಿಹಿ ಪದಾರ್ಥಗಳಿಂದ ಕೂಡಿದೆ ಈ ಮೇವು. ವಿಶೇಷ ಏನಣ್ಣ ಇದ್ರದ್ದು? ವಿಶೇಷ ಅಂದ್ರೆ ಅತಿ ಹೆಚ್ಚು ಮಿನಿಮಮ್ ಒಂದು 18% ಪ್ರೋಟೀನ್ ಇದೆ. 18% ಒಂದು ವಿಶೇಷತೆ. ಎರಡನೇ ವಿಶೇಷತೆ, ಎಕರೆಗೆ ಅತಿ ಹೆಚ್ಚು ಮೇವನ್ನು ಒದಗಿಸುತ್ತೆ. ಒಂದ್ ಸಾರಿ ನಾರ್ಮಲ್ ನೇಪಿಯರ್ ನಮ್ಗೆ ಸರಿ ಸುಮಾರು ಒಂದು 50 ಟನ್ ಕೊಟ್ಟರೆ ಹೆಚ್ಚಿನ ಮಾತು. ಈ ಮೇವು ಮಿನಿಮಮ್ 150 ರಿಂದ 200 ಟನ್ ಬರುತ್ತದೆ. 150 ರಿಂದ 200 ಟನ್ ಬರುತ್ತೆ. ಹೌದು. ಸೊ ಹಂಗಾಗಿ ನಮ್ಮ ರೈತರು ಕೂಡ ಅನುಕೂಲ ಆಗುತ್ತೆ. ಒಂದ್ಸಲ ಹಾಕೋದ್ರೆ ಮಿನಿಮಮ್ 10 ವರ್ಷ ಬರುತ್ತದೆ. ಮಿನಿಮಮ್ 10 ವರ್ಷ ಬರುತ್ತೆ. ಹೌದು. ಈಗ ನೋಡಿ, ಈಗ ನಾರ್ಮಲ್ ನೇಪಿಯರ್ ನಿಮ್ಗೆ 4 ರಿಂದ 5 ಅಡಿ ಸುಸ್ತು, 4 ರಿಂದ 5 ಅಡಿ ತೆನೆ ಹೊರಡುತ್ತೆ. ಇದು ನೋಡಿ ಈಗಾಗಲೇ 10 ರಿಂದ 12 ಅಡಿ ಇದೆ, ಯಾವುದೇ ರೀತಿಯ ತೆನೆ ಇಲ್ಲ. ಈಗ ನೋಡಿ ನಾನು 6 ಫೀಟ್ ಇದೀನಿ. ಈಗ ನೋಡಿ ಇನ್ನ ಗುಂಡಿ 2 ಅಡಿ ಆಳ ಇದು. ಹೌದು, ನೋಡಿ ಇನ್ನು
ಮೇಲೆ ಏನು ಇದೆ ನೋಡಿ. ಇನ್ನು ಮೇಲೆ ಒಂದು ಏನಿಲ್ಲ ಅಂದ್ರೆ ಒಂದು 3 ಅಡಿ 4 ಅಡಿ ಹತ್ರ ಬರುತ್ತೆ. ಈಗ ಕನಿಷ್ಠ 10 ರಿಂದ 12 ಅಡಿ ಇದೆ. 10 ರಿಂದ 12 ಇನ್ನ 3 ಅಡಿ ಹೋಗುತ್ತೆ. ಎಷ್ಟೇ ಹೋದ್ರು ಕೂಡ ಯಾವುದೇ ರೀತಿಯ ತೆನೆ ಇಲ್ಲ. ನೋಡ್ಬೋದು ನೀವೆಲ್ಲ ಯಾವ ರೀತಿ ಇದೆ ಅಂತ ಈ ಮೇವು. ಕಡ್ಡಿಯ ಗುಣಮಟ್ಟ ನೋಡಿ ಸರ್ ಹೇಗಿದೆ ಅಂತ ನೋಡಿ. ನೋಡಿ ಹೆಂಗ್ ನೀರು ತಿಳಿಯುತ್ತೆ. ಒಳ್ಳೆ ಕಬ್ ಇದ್ದಂಗಿರುತ್ತೆ ಸರ್ ಇದು. ನೋಡಿ ಯಾವ ರೀತಿ ಇದೆ ಅಂತ ಕಬ್ ಸಂಪೂರ್ಣ ಫುಲ್ ಸ್ವೀಟ್ ಸರ್. ಏನ್ ಸೇಮ್ ಶುಗರ್ ಕೇನ್ ಇದ್ದಂಗಿರುತ್ತೆ. ಕುರಿ ಮೇಕೆ ಕೂಡ ಚಪ್ಪರ್ಸ್ಕೊಂಡು ತಿಂತಾವೆ ಈ ಕಡ್ಡಿಗಳನ್ನ. ಅವಾಗ ಮೇಜರ್ ಆಗಿ ಈ ತಳಿಗಳನ್ನ ನಾವು ಬಳಸ್ಕೋಬೇಕು ಅಂದ್ರೆ ಮೇಜರ್ ಆಗಿ ಚಾಪ್ ಕಟರ್ ಬೇಕಾಗುತ್ತದೆ. ಚಾಪ್ ಕಟರ್ ಬೇಕು. ಸರ್ ನಮ್ಮಲ್ಲಿ ಚಾಪ್ ಕಟರ್ ಇಲ್ಲ, ನಮ್ಮ 4 ಹಸು ಅಷ್ಟೇ ಇದೆ ಅಂದಾಗ ಒಂದು 5 ರಿಂದ 6 ಅಡಿ ಕಟಾವ್ ಮಾಡಿಕೊಟ್ಟು ನಡೆಯುತ್ತೆ. ರೈತ ತುಂಬಾ ಅನುಕೂಲ. ಈಗ ಒಂದು ಎಕರೆ ಹಾಕೊಂಡ್ರೆ ನಾವು 30 ರಿಂದ 40 ಕುರಿ ಸಾಕಾಣಿಕೆ ಮಾಡಕ್ಕೆ ಸುಸ್ತು ಹೊಡಿತೀವಿ. ಒಂದು ಉದಾಹರಣೆ ಒಂದು 5 ರಿಂದ 6 ಹಸು ಸಾಕಾಣಿಕೆ ಮಾಡಕ್ಕೆ ಸುಸ್ತು ಹೊಡಿತೀವಿ. ಅದೇ ಈ ಮೇವ್ನ ಹಾಕೊಂಡ್ರೆ ಮಿನಿಮಮ್ 15-20 ಹಸು ಮೇಂಟೈನ್ ಮಾಡ್ಬೋದು. 150-200 ಕುರಿ ಮೇಕೆ ಮೇಂಟೈನ್ ಮಾಡ್ಬೋದು. ಲೇಬರ್ ಖರ್ಚು ಉಳಿಯುತ್ತೆ, ನೀರಿನ ಖರ್ಚು ಉಳಿಯುತ್ತೆ, ಪ್ರತಿಯೊಂದು ಖರ್ಚು ಕೂಡ ಉಳಿಯುತ್ತಲ್ಲ ಇಲ್ಲಿ ನಮಗೆ. ಅವಾಗ ಉದಾಹರಣೆ ಒಂದು ಹಸುಗೆ ವರ್ಷಕ್ಕೆ ಆನೆಮ್ 20 ರಿಂದ 30 ಸಾವಿರ ಖರ್ಚು ಬರುತ್ತೆ. ಹೌದು, ಸಹಜವಾಗಿ. ಒಂದು 10 ಹಸು ಸಾಕಾಣಿಕೆ ಮಾಡಿದ್ರೆ 3 ಲಕ್ಷ ಬಂದು ಖರ್ಚು, ಮೇವಿನ ಖರ್ಚು ಅಂತ. ಅದೇ 3 ಲಕ್ಷ ನಾವು ಉಳಿಸಿದ್ರೆ ನಮಗೆ ಪ್ಲಸ್ ಪಾಯಿಂಟ್ ಅಲ್ವಾ? ತಿಂಗಳ 30,000 ರೂಪಾಯಿ ನಾವು ದುಡ್ಡು ಉಳಿಸ್ದಂಗೆ ಆಗುತ್ತಲ್ಲ. ಈಗ ನಮ್ಗೆ ಅಲ್ಲಿ ಬೋನಸ್ ಅಲ್ಲಿಂದ ಹೆಚ್ಚಳ ಜೊತೆಗೆ ಮೇವಿ ಖರ್ಚು ಕಡಿಮೆ ಮಾಡಿದಾಗ ಇನ್ಕಮ್ ಜಾಸ್ತಿ ಆಗುತ್ತಲ್ಲ ನಮ್ಗೆ ರೈತರಿಗೆ. ಈಗ ದುಬಾರಿ ಏನಲ್ಲ, ಜಸ್ಟ್ 2 ರೂಪಾಯಿ ಅಂತ ಅಂದ್ರೂ ಕೂಡ 8,000 ಕಟ್ಟಿ 16,000 ರೂಪಾಯಿ ಮುಗೀತು ಲೈಫ್ ಟೈಮ್. ಇನ್ನು ಹೆಚ್ಚು ಹೇಳ್ಬೇಕಂದ್ರೆ 10 ವರ್ಷ ಬರುತ್ತೆ ಸರ್, ಕನಿಷ್ಠ 10 ವರ್ಷ ಬರುತ್ತೆ ಹೆಂಗನೆ ಯೂಸ್ ಮಾಡಿ. ಇದಕ್ಕಿಂತ ಮೊದ್ಲು ಅಣ್ಣಯ್ಯ ಈ ರೆಡ್ ನೇಪಿಯರ್ ಮಾಡ್ಬೇಕು ಅಂತಾನೆ ಯಾಕೆ ಬಂತು ನಿಮಗೆ? ಈ ವೃತ್ತಿಗೆ ಯಾವಾಗ ಬಂದಿದ್ದು ನೀವು? ಸರಿ, ನಾವು ಬಂದಿದ್ದು ನಾವು ವೃತ್ತಿಪರರಾಗಿ ಕಂಡಕ್ಟರ್ ವರ್ಕ್ ಮಾಡ್ತಾ ಇದ್ವಿ. ಈಗಲೂ ಮಾಡ್ತಾ ಇದ್ದೀರಾ? ಈಗಲೂ ಪ್ರೆಸೆಂಟ್ ಮಾಡಿದೆ. ನನಗೆ 14 ವರ್ಷ ಸರ್ವಿಸ್. 2011ರಲ್ಲಿ ನಮ್ಮ ಮಾರ್ಚ್ 1ನೇ ತಾರೀಕು ಅಪಾಯಿಂಟ್ ಆಗಿದ್ದು. ಈಗ 2025 ನನಗೆ 14 ವರ್ಷ ಸರ್ವಿಸ್. ನಾನು ಮೂಲತಃ ಮೇವಿನ ವೃತ್ತಿಗೆ ಯಾಕೆ ಬಂದಿದ್ದೆ ಅಂತಂದ್ರೆ ಮೇಜರ್ ಆಗಿ ಮೇವಿನ ಕ್ರಾಂತಿ ಮಾಡುವಾಗ ಏಕೈಕ ಉದ್ದೇಶ. ನಾವು ಮೂಲತಃ ಹೈನುಗಾರಿಕೆ ಮಾಡ್ತಾ ಇದ್ವಿ. ಏನೇ ಮಾಡೋದು ಕೂಡ ಪ್ರತಿ ವರ್ಷ ಕೂಡ 2.5, 3 ಲಕ್ಷ, 3.5, 4 ಲಕ್ಷ ಪ್ರತಿ ವರ್ಷ ಕೂಡ ಕೈಯಿಂದ ದುಡ್ಡು ಇದು ಖರ್ಚಾಗೋದು ಮೇವಿಗೆ. ಅದ್ ಖರ್ಚಾಗೋದ್ ಹೆಂಗ್ ಉಳಿಸ್ಬೇಕಂತ ನಾವು ಥಿಂಕ್ ಮಾಡಿದಾಗ ರಿಸರ್ಚ್ ಮಾಡಿದ್ವಿ. ಹಲವಾರು ವಿಜ್ಞಾನಿಗಳ ಭೇಟಿ ಆದ್ವಿ, ಡಾಕ್ಟರ್ಸ್ನ ಭೇಟಿ ಆದ್ವಿ. ಈಗ ಬೆಂಗಳೂರು GKVK ಆಗಿರ್ಬೋದು, ಧಾರವಾಡ GKVK ಆಗಿರ್ಬೋದು, ಹಲವಾರು ಕೃಷಿ ಮೇಳಕ್ಕೆ ನಾವು ಹೋಗಿ ನೋಡಿ ರಿಸರ್ಚ್ ಮಾಡಿದ ಪ್ರಕಾರ ನಮ್ಮ GKVK ಏನು ನಮ್ಮ ವಿಜ್ಞಾನಿಗಳಿದಾರ ಅವರ ಸಲಹೆ ಮೇರೆಗೆ ಈ ನೇಪಿಯರ್ ಹಾಕೊಂಡ್ವಿ. ಸೊ ಆ ಸಲಹೆ ಮೇರೆಗೆ ಹಾಕೊಂಡಿದ್ದ ತುಂಬಾ ಅನುಕೂಲ ಆಯ್ತು ನಮ್ಗೆ. ಯಾವಾಗಿಂದ ಹಾಕೊಂಡಿದ್ರಣ್ಣ ಇದನ್ನ? 2018. ಸೊ ತುಂಬಾ ಅನುಕೂಲ ಆದ ನಂತರ ನಮ್ಗೆ ಒಂದ್ ಅನಿಸ್ತು, ಈಗ ನನಗಾದ ಅನುಕೂಲ ಆಯ್ತು. ಪ್ರತಿ ರೈತರಿಗೆ ಹೇಗೆ ಸಿಗ್ಬೇಕು, ಅವಾಗ ಪ್ರತಿ ರೈತರಿಗೆ ಎಲ್ಲಿ ಸಿಗುತ್ತೆ ಏನು ಮಾಹಿತಿ ಇರಲ್ಲ. ಸೊ ಇದನ್ನ ಯಾಕೆ ನಾವು ಒಂದು ಕ್ರಾಂತಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಡ್ಡಿಗಳನ್ನ ನಾವು ಡೆವಲಪ್ ಮಾಡಿ ಪ್ರತಿ ರೈತರಿಗೆ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನ ಅಷ್ಟು ಪ್ರತಿ ಹಳ್ಳಿ ತಾಲೂಕು ಪ್ರತಿ ಕಡೆ ಕಳಿಸ್ಕೊಡ್ತಾ ಇದೀವಿ. ಯಾಕಂದ್ರೆ ರೈತರಿಗೆ ಕಿರುಬೇಳೆ ತುದಿಯಲ್ಲಿ ಜಸ್ಟ್ ಒಂದು ಮೊಬೈಲ್ ಜಸ್ಟ್ ನಮ್ಗೆ ನಂಬರ್ ಕಾಲ್ ಮಾಡಿ ಅಂತ ಹಾಕಿದ್ರೆ ಸಾಕು, ನಮ್ಮ ಹತ್ರ ಎಷ್ಟು ವೆರೈಟಿ ಇದೆ ಅಷ್ಟು ವೆರೈಟಿ ಕಡ್ಡಿಗಳು ಕೂಡ ಇದು ಲಿಸ್ಟ್ ಬರುತ್ತೆ. ಕ್ಯಾಟ್ಲಾಗ್ ಇದೆ, ಆ ಕ್ಯಾಟ್ಲಾಗ್ ಅಲ್ಲಿ ಪ್ರತಿ ಕಡ್ಡಿಯ ಮಾಹಿತಿ ಕೊಡ್ತೀವಿ ನಾವು. ಅವಾಗ ಈ ಕಡ್ಡಿ ನಮ್ಮ ಹತ್ರ ತಗೊಂಡ್ರೆ ಸಂಪೂರ್ಣವಾಗಿ ಉಚಿತವಾಗಿ ನಾವು ಏನಂದ್ರೆ ಯಾವ ರೀತಿ ಪ್ಲಾಂಟ್ ಮಾಡ್ಬೇಕು, ಯಾವ ರೀತಿ ಡೆವಲಪ್ ಮಾಡಬೇಕು, ಪ್ರತಿಯೊಂದು ಮಾಹಿತಿ ಕೊಡ್ತೀವಿ. ಈ ಕಡ್ಡಿ ತಗೊಂಡೋಗ್ದಿಂದ ನಾವು ಬಿಡೋದಿಲ್ಲ ಯಾವ್ದು ರೈತರುಗಳನ್ನ. ಯಾಕಂದ್ರೆ ಅವರು ಯಾವ ರೀತಿ ಡೆವಲಪ್ ಮಾಡೋದು ನಮ್ ತರ ಅವ್ರು ಬೆಳಿಬೇಕಲ್ಲ, ನಮ್ ತರ ಅವ್ರು ಕೂಡ ಮೇವಿನ ಸಮಸ್ಯೆ ನಿರ್ಮೂಲನೆ ಮಾಡ್ಬೇಕಲ್ವಾ. ಇದು ರೆಡ್ ನೇಪಿಯರ್ ಮೂಲತಃ ಎಲ್ಲಿದಣ್ಣ? ಇದು ಇಂಡಿಯಾ ಮೂಲತಃ ಬಂದು ಆಸ್ಟ್ರೇಲಿಯಾ ದೇಶದ್ದು. ಒಂದು ಆಸ್ಟ್ರೇಲಿಯಾ ದೇಶದ್ದು ಅಲ್ಲಿಂದ ಇಂಪೋರ್ಟ್ ಆಗಿರೋ ಕಡ್ಡಿ ಇದು. ಈಗ ಅಮೆಝಾನ್ ಅಲ್ಲಿ ಇದು 8 ರಿಂದ 10 ರೂಪಾಯಿ ಕಡ್ಡಿ ಇದೆ. ನೀವು ಅಮೆಝಾನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ರೆಡ್ ನೇಪಿಯರ್ ಕಟಿಂಗ್ಸ್ ಅಂತ ನೋಡಿದ್ರೆ 8 ರಿಂದ 10 ರೂಪಾಯಿ ಕಡ್ಡಿ. ನಾವು ಈಗ ನಮ್ದು ಅಮೆಝಾನ್ ಅಲ್ಲಿ ಸೇಲ್ ಆಗ್ತಿದೆ. ಅಮೆಝಾನ್ ನಿಮ್ದು ಸೇಲ್ ಆಗ್ತಿದೆ? ನಮ್ದು ಇದೆ. ಏನಂತ ಬರ್ತದೆ ಅಲ್ಲಿ? ನ್ಯಾಚುರಲ್ ಫಾರ್ಮ್ ಸಿರಾ ಅಂತ ಇದೆ. ರೆಡ್ ನೇಪಿಯರ್ ಅಂತ ಬರುತ್ತೆ, ನಮ್ ಕಟಿಂಗ್ಸ್ ಬರುತ್ತೆ. ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ನಮ್ ಶೋಯಿಂಗ್ ಆಗ್ತಾ ಇದೆ. ಬಟ್ ಏನೇನು ನಾವು ಈಗ 8 ರೂಪಾಯಿಂದ 10 ರೂಪಾಯಿ ಕಡ್ಡಿ ಅಂತ ಕೊಟ್ಟಾಗ ರೈತ ತುಂಬಾ ದುಬಾರಿ ಆಗುತ್ತೆ. ನಾವು ನೇರವಾಗಿ ಯಾವುದೇ ರೀತಿಯ ಮಧ್ಯವರ್ತಿಗಳಿಂದ ರೈತರಿಂದ ರೈತರಿಗಾಗಿ ಅನುಕೂಲ ಆಗ್ಲಿ ಅನ್ನೋ ಒಂದೇ ಉದ್ದೇಶ. ಮೇಜರ್ ರೈತರಿಂದ ರೈತರಿಗೆ ಅನುಕೂಲ ಆಗ್ಬೇಕು. ಇಲ್ಲಿ ತಮ್ಮಲ್ಲಿ ರೆಡ್ ನೇಪಿಯರ್ ಒಂದೇ ಇದೆ ಅಥವಾ ಬೇರೆ ಬೇರೆ ತರ? ನಮ್ಮಲ್ಲಿ ರೆಡ್ ನೇಪಿಯರ್ ಜೊತೆಗೆ ಹಲವಾರು ತಳಿಗಳಿದೆ. ಅದರಲ್ಲಿ ಥೈಲ್ಯಾಂಡ್ ಸೂಪರ್ ನೇಪಿಯರ್ ಆಗಿರ್ಬೋದು, ತೈವಾನ್ ಜಾಯಿಂಟ್ ಕಿಂಗ್ ಆಗಿರ್ಬೋದು, ಮುಸ್ಕಿಂಜೋಳ ಕ್ರಾಸ್ ನೇಪಿಯರ್ ಆಗಿರ್ಬೋದು, ಇಂಡೋನೇಷ್ಯಾ ಸ್ಮಾರ್ಟ್ ನೇಪಿಯರ್ ಆಗಿರ್ಬೋದು, ಅಮೆರಿಕ 5G ಗ್ರಾಸ್ ಆಗಿರ್ಬೋದು, ನಮ್ಮಲ್ಲಿ ಸಿತಾರಿಯಾ ಗ್ರಾಸ್ ಆಗಿರ್ಬೋದು, ನೇರಳೆ ಆಗಿರ್ಬೋದು. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಈಗ
ವಿಶ್ವ ದಾಖಲೆಯ ಗ್ರಾಸ್ ಕೂಡ ನಾವು ಇಂಪೋರ್ಟ್ ಮಾಡಿದ್ವಿ. ಯಾವುದು? ಜುನೇಕಾ ಗ್ರಾಸ್ ಅಂತ, ಕೆನಿಯನ್ ಜಂಬೋ ಗ್ರಾಸ್. ಅದು ವಿಶ್ವ ದಾಖಲೆ ಆಗಿದೆ. ಎಕರೆಗೆ 400ರಿಂದ 500 ಟನ್ ಇಳುವರಿ ಬರ್ತದೆ. ಹೊಚ್ಚವಾಸ ಇಡೀ ವರ್ಡ್ಗೆ ಹೊಚ್ಚವಾಸ ತಳಿ, ಇಂಡಿಯಾಕ್ಕಲ್ಲ ಇಡೀ ವರ್ಡ್ಗೆನೆ. ನೀವು ಜಂಬೋ ಗ್ರಾಸ್ ಅಂತ ಹೊಡೆದ್ರು ಕೂಡ ವಿಡಿಯೋಗಳು ಸಿಗೋದೇ ಕಮ್ಮಿ ಈಗ. ಹೌದೌದೌದು. ಕೆನಿಯನ್ ಜಂಬೋ ಗ್ರಾಸ್ ಅಂತ ವಿಡಿಯೋಗಳು ಸಿಗೋದೇ ಕಮ್ಮಿ ಅಂತ ನಮ್ಮಲ್ಲಿ ಕಟಿಂಗ್ ಸಿಗುತ್ತೆ ಕರ್ನಾಟಕದಂದ್ರೆ. ಅದಕ್ಕಿಂತ ಇನ್ನೇನ್ ಬೇಕು ಸರ್ ಹೆಚ್ಚಿನದಾಗಿ? ಸೂಪರ್ ಸೂಪರ್ ಅಲ್ವಾ? ನೋಡಿ ಈಗ ನಮ್ ರೈತರು ಹೇಳ್ತಾ ಇದ್ರು ಸರ್ ಬರೀ ಹಸ್ರು ಹಾಗೆ ಅಂತ. ನೋಡಿ ಯಾವ ರೀತಿ ಇದೆ ಸರ್ ಎಲ್ಲ ಕಡ್ಡಿಗಳು, ನೋಡಿ ಯಾವ ರೀತಿ ಬಂದಿದೆ ಅಂತ. ನೀವೆಲ್ಲ ಇಂಪೋರ್ಟ್ ಮಾಡ್ಕೊಂತಿರೋದಣ್ಣ ಇದನ್ನೆಲ್ಲದನ್ನು? ಎಲ್ಲ ಸರ್ ನಾವು ಏನೋದಾ ಎಲ್ಲ ಕೂಡ ರಿಸರ್ಚ್ ಆಗಿ ವಿಜ್ಞಾನಿಗಳ ಮತ್ತು ನಮ್ಮ ಡಾಕ್ಟರ್ಗಳ ಸಲಹೆ ಮೇರೆಗೆ ಕಡ್ಡಿಗಳನ್ನ ನಾವು ಡೆವಲಪ್ ಮಾಡೋದು. ಯಾವುದು ಕೂಡ ಏಕಾಏಕಿ ಕಡ್ಡಿಗಳನ್ನ ನಾವು ಡೆವಲಪ್ ಮಾಡುವುದಿಲ್ಲ ಸರ್. ಹೇಳ್ತಾರೆ ಕೆಲವರು ಗರ್ಭ ಕಟ್ಟಲ್ಲ ಸರ್, ಆ ತರ ಸಮಸ್ಯೆ ಆಗುತ್ತೆ ಸರ್, ಈ ತರ ಸಮಸ್ಯೆ ಆಗುತ್ತೆ ಅಂತ. ಆ ರೀತಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಸೊ ಈಗ ಆ ರೀತಿ ಸಮಸ್ಯೆ ಆಗುತ್ತದೆ GKVKಲಿ ಯಾಕೆ ಇದನ್ನ ಪಬ್ಲಿಷ್ ಮಾಡ್ತಾರೆ? ಯಾಕೆ ಮಾರಾಟಕ್ಕೆ GKVK ಅಂತ ದೊಡ್ಡ ದೊಡ್ಡ ಕೃಷಿ ಮೇಳದಲ್ಲಿ ಬೆಂಗಳೂರು ಕ್ಯಾಂಪಸ್ ಅಲ್ಲಿ ಯಾಕೆ ಇದು, ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಯಾಕೆ ಇದನ್ನ ಸೇಲ್ ಮಾಡ್ತಾರೆ? ಮತ್ತೀಗ ಆ ತರ ಸಮಸ್ಯೆ ಇದ್ದಿದ್ರೆ ಅವರೇ ಕಟ್ ಮಾಡಾರಲ್ವ ಇದನ್ನ ಮಾರಾಟ ಮಾಡ್ಬಿಡಿ ಅಂತ. ಕೆಲವೊಬ್ರು ರೈತ ಅಂದ್ರೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಹಂಗಾಗಿ ರಾಂಗ್ ಇನ್ಫಾರ್ಮೇಶನ್, ರೈಟ್ ಇನ್ಫಾರ್ಮೇಶನ್. ಇದ್ರ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಹೋಗಿ ಬೆಂಗಳೂರು ವಿಶ್ವವಿದ್ಯಾಲಯ ಇದೆಯಲ್ಲ, ಅಲ್ಲಿ ಹೋಗಿ ಸಂಪರ್ಕ ಮಾಡ್ಬೋದು. GKVKಲಿ ತಪ್ಪಿದ್ರೆ ಧಾರವಾಡದಲ್ಲಿ ಸಂಪರ್ಕ ಮಾಡ್ಬೋದು. ಯಾಕಂದ್ರೆ ಇದು ಚೆನ್ನಾಗಿದೆ ಅಂತ ಇಂಪೋರ್ಟ್ ಮಾಡಿ ಅವರೆಲ್ಲ ಡೆವಲಪ್ ಮಾಡಿ ನಮ್ಮ ರೈತರಿಗೆ ಕೊಡಿ ಅಂತ ಇದು ಮಾಡೋದು ನಮಗೆ. ಹೌದೌದು ಅಣ್ಣ. ಈಗ ನನ್ಗೆ ಮಾಮೂಲಿ ಕ್ವಶನ್, ಈಗ ನಾನು ರೈತರು ಕೇಳುವಂತದ್ದು ಏನಂದ್ರೆ, ನಾನು ಇದೇ ರೆಡ್ ನೇಪರ್ನೇ ಯಾಕೆ ಹಾಕ್ಬೇಕು? ನಾನು ರೆಡ್ ನೇಪರ್ ಬಿಟ್ರೆ ಬೇರೆ ನೇಪರ್ ಹಾಕ್ಬೋದಲ್ಲ? ಮಾಮೂಲಿ ನೇಪಿಯರ್ಗೂ ಈ ನೇಪಿಯರ್ಗೂ ಏನ್ ವ್ಯತ್ಯಾಸ ಇರುತ್ತೆ? ಈಗ ನಾರ್ಮಲ್ ನಮ್ಮ ತುಂಬಾ ವೆರೈಟಿಗಳಿದೆ. ಈ ನೇಪಿಯರ್ ಏನಕ್ಕೆ ಅಂದ್ರೆ ತುಂಬಾ ಸಿಹಿ ಪದಾರ್ಥದಿಂದ ಕೂಡಿದೆ ಅಂತ ಒಂದೇ ಕಾರಣ. ತುಂಬಾ ಸ್ವೀಟ್ ಕಂಟೆಂಟ್ ಇರುತ್ತೆ. ಅವಾಗ ಹಸುಗಳು ಹಾಕಿದ್ರು ಕೂಡ ಚಪ್ಪಸ್ಕೊಂಡು ತಿಂತವೆ. ಹಾಲಿನ ಪ್ರಮಾಣ ಉದಾಹರಣೆ 10 ಲೀಟರ್ ಕರೀತಂದ್ರೆ ಮಿನಿಮಮ್ 1 ರಿಂದ 1.5 ಲೀಟರ್ ಹೆಚ್ಚಿಗೆ ಬರುತ್ತೆ. ಫೀಡ್ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗುತ್ತೆ. ಮೇವಿನ ಸಮಸ್ಯೆ ಅಂತ ಶಾಶ್ವತವಾಗಿ ನಿರ್ಮೂಲನೆ ಆಗುತ್ತೆ ಒಂದು ಉದ್ದೇಶ ಮೇಜರ್ ಆಗಿ. ಅವಾಗ ಖರ್ಚು ಕಡಿಮೆ ಸರ್. ಖರ್ಚು ಕಡಿಮೆ. ಈಗ ಕಳೆ ಬರುತ್ತೆ ಅಂತಾರೆ, ಒಂದ್ಸರಿ ಹಾಕೋದು ಯಾವ ಕಳೆನೂ ಇರಲ್ಲ ಸರ್, ಎಲ್ಲ ಕಳೆನೂ ನಿರ್ಮೂಲನೆ ಆಗುತ್ತೆ. ನೋಡಿದ್ರೆ ಕಳೆ ಏನು ಇಲ್ವೇ ಇಲ್ಲ ಇಲ್ಲಿ. ಇದು ನೀರಾವರಿ ವ್ಯವಸ್ಥೆ ಯಾವ ತರ ಇರುತ್ತಣ್ಣ ಇದ್ರದ್ದು? ಎಲ್ಲ ಡ್ರಿಪ್ ಇರಿಗೇಷನ್. ಎಲ್ಲ ಅಕಸ್ಮಾತ್ ನಾನು ಡ್ರಿಪ್ ಹಾಕಲ್ಲ, ನಾನು ನೀರ್ ಹಂಗೆ ಹಾಯಿಸೋದಾದ್ರೆ? ಡ್ರಿಪ್ ಹಾಕಲ್ಲ, ನೀರ್ ಹಾಕ್ತೀನಿ ಇನ್ನೂ ನೆಕ್ಸ್ಟ್ ಲೆವೆಲ್ ಬರುತ್ತೆ. ನಾವು ಸಾಮಾನ್ಯವಾಗಿ 8 mm ಟ್ಯೂಬ್ ಅಲ್ಲಿ ನೀರ್ ಕೊಟ್ರೆ ಈ ತರ ಬರ್ತಾ ಇದೆ ಅಂದ್ರೆ, ಡ್ರಿಪ್ ಹಾಕಲ್ಲ, ನಾವು ಡೈರೆಕ್ಟ್ ನೀರ್ ಹಾಕ್ತೀವಿ. ಯೋಚನೆ ಮಾಡಿ, ನಿರೀಕ್ಷಣೆ ಮಾಡೋದ್ ಬೇಡ. ಮೇಂಟೆನೆನ್ಸ್ ಯಾವ ತರ ಮಾಡ್ಕೋಬೇಕಣ್ಣ ಇದನ್ನ? ಮಾಮೂಲಿ ಕಡ್ಡಿ ನಾಟಿ ಮಾಡಿದ ನಂತರ ಡೇ ಬೈ ಡೇ ನಾವು ನೀರು ಕೊಡ್ತೀವಿ. ಯಾಕೆಂದ್ರೆ ಕಡ್ಡಿ ಮೊಳಕೆ ಹೊಡಿದೆ ಅಂತ ಫಸ್ಟ್. ತದನಂತರ ಒಂದು ಕಡ್ಡಿ ಮೊಳಕೆ ಒಂದು 8 ರಿಂದ 10 ದಿನ ಆಗುತ್ತೆ. ಅವಾಗ ಮೊಳಕೆ ಸ್ಟಾರ್ಟ್ ಆದ ನಂತರ ನೀವು ಒಂದು 3 days 4 days ಅಂತ ಕೊಟ್ಟರೆ ಸಾಕು. ಅತ್ಲಾಗೆ ನೀವು ಒಂದ್ಸಲ ನಾವು ಡೆವಲಪ್ ಮಾಡಿ ಎಲ್ಲ ಮಾಡಿದ್ಮೇಲೆ ಒಂದು 15 ದಿನಕ್ಕೆ 8-10 ದಿನಕ್ಕೆ ಕೊಟ್ಟು ನಡೆಯುತ್ತೆ. ಡಿಪೆಂಡ್ ವಾತಾವರಣಕ್ಕೆ ಅನುಕೂಲವಾಗಿ. ಈಗ ಬಯಲ್ಸೀಮೆಯರ್ ಆದ್ರಣ ಸರ್, ಓಕೆ, ಈ ಕಡೆ ಮಳೆ ಪದೇ ಪದೇ ಬೀಳ್ತಿರುತ್ತೆ, ಓಕೆ. ಈಗ ನಮ್ ಕಡೆ ಬಯಲ್ಸೀಮೆ ಇದೆ, ಯಾವುದೇ ಪ್ರದೇಶ ಕೂಡ ಇದು ಒಕ್ಕಣುತ್ತೆ. ಈಗ ಎಲ್ಲೋ ಆಸ್ಟ್ರೇಲಿಯಾ, ಎಲ್ಲೋ ಭಾರತ ಬಂದು ಇಲ್ಲಿ ಡೆವಲಪ್ ಆಗಿಲ್ವಾ ಸರ್? ನಮ್ಮ ಯಾವುದೇ ಮೇವಿನ ತಳಿಗಳಲ್ಲಿ ಮೇಜರ್ ಆಗಿ ಸವಳು ಮಿಶ್ರಿತ ಭೂಮಿ ಬಂದ್ಬಿಟ್ಟು ಎಲ್ಲ ಎರೆನೆಲ್ಲ ಆಗಿರ್ಬೋದು, ಕಪ್ಪು, ಕಂದು, ರೆಡ್, ಯಾವ ಸಾಯಿಲ್ ಆಗ್ಲಿ, ಯಾವುದೇ ಮಣ್ಣಾಗ್ಲಿ, ನೀವ್ ಬೇಕಾದ್ರೆ ಇದು ಮಣ್ಣು ಪರೀಕ್ಷೆ ಮಾಡದೇ ಬೇಡ, ಡೈರೆಕ್ಟ್ ನಾಟಿ ಮಾಡಿ ರಿಸಲ್ಟ್ ತೆಗಿಬಹುದು. ಡೈರೆಕ್ಟ್ ನಾಟಿ ಮಾಡಬಹುದು, ಡೈರೆಕ್ಟ್ ನಾಟಿ ಮಾಡಿ ರಿಸಲ್ಟ್ ತೆಗಿಬಹುದು. ಯಾವುದೇ ರೀತಿಯ ಸಮಸ್ಯೆಗಲ್ಲ. ಈಗ ನೋಡಿದ ಇದು ನಮ್ದು ಬ್ಲಾಕ್ ಸಾಯಿಲ್, ಇಲ್ಲ ಅಲ್ಲಿ ಕೆಂಪು ಮಿಶ್ರಿತ ಮಣ್ಣು ಕಾಣುತ್ತೆ. ಮ್ಯಾಕ್ಸಿಮಮ್ ರಿಸಲ್ಟ್ ಕೊಡ್ತೀವಿ. ಉತ್ತಮ ದರ್ಜೆಯ ಕಡ್ಡಿಗಳಲ್ಲಿ ಮಾತ್ರ ನಾವು ಕೊಡೋದು. ಇವತ್ತು ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅದು ಹೆಚ್ಚಿನದಾಗೆ ಈ ನೇಪಿಯರ್ ಅಲ್ಲಿ ಇಂಕ್ಲೂಡ್ ಮಾಡಿದ್ ನಮ್ಮ ಫಾರ್ಮ್ ಸಿರಾ. ಮೊಟ್ಟ ಮೊದಲಿಗೆ ಯಾವುದೇ ಕಡ್ಡಿಗಳು ತಳಿ ಒಂದು ಮೇವಿನ ಕಡ್ಡಿಗಳ ಮುಖಾಂತರ ಡೆವಲಪ್ ಮಾಡಬಹುದು ಅಂತ ಒಂದು ಪ್ರಥಮ ಬಾರಿ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನಮ್ಮ ನ್ಯಾಚುರಲ್ ಫಾರ್ಮ್ ಸಿರಾ ನಾವು. ಈಗ ಅಕಸ್ಮಾತ್ ಅಣ್ಣ, ಈಗ ನಾನೊಂದು 500 ಒಂದು 600 ಕಡ್ಡಿ ತಗೊಂಡಿರ್ತೀನಿ, ಅದ್ರ ಒಂದು 50 ಒಂದು 60 ಕಡ್ಡಿ ಹೋದ್ರೆ ಮ್ಯಾಕ್ಸಿಮಮ್ ಅಂದ್ರೆ 90+ ರಿಸಲ್ಟ್ ಸರ್. 90% ರಿಸಲ್ಟ್. ಇವತ್ತು 90% ಅಂದ್ರೆ ತುಂಬಾ ದೊಡ್ಡ ಇದಾಗುತ್ತೆ. ಮ್ಯಾಕ್ಸಿಮಮ್ 90% ಅಂದ್ರೆ ದೊಡ್ಡ ಇದಾವೆ. ಇವತ್ತು 90% ಕಮ್ಮಿ ಅಲ್ಲ, ಇವತ್ತು ಡಿಸ್ಟಿಂಕ್ಷನ್ಗೆ ಅಬೌವ್. ಸೊ ರಿಸಲ್ಟ್ ಬಗ್ಗೆ ಮೋಸ ಇಲ್ಲ.
ನಾವು 100% ಅದಕ್ಕೆ ರಿಸಲ್ಟ್ ಕೊಡ್ತೀವಿ ಇವತ್ತು. ಬೇಕಾದ್ರೆ ನಿಮ್ಗೆ ಏನಾದ್ರು ನಮ್ ರಿಸಲ್ಟ್ ಬಗ್ಗೆ ಡೌಟ್ ಇದ್ರೆ ಬೇಕಾದ್ರೆ ನ್ಯಾಚುರಲ್ ಫಾರ್ಮ್ ಸಿರಾ ಅನ್ನೋ ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ, ಅದ್ರಲ್ಲಿ ರಿಸಲ್ಟ್ಸ್ ಹಾಕಿರ್ತೀವಿ. ಅದಕ್ಕಿಂತ ಇನ್ನೂ ಡೆಪ್ತ್ ಬೇಕಂದ್ರೆ ನ್ಯಾಚುರಲ್ ಫಾರ್ಮ್ ಸಿರಾ ತಪ್ಪೀರ್ ಮಾಡರ್ನ್ ಫಾರ್ಮರ್ ಸಿರಾ ಇನ್ಸ್ಟಾ ಚಾನಲ್ ಓಪನ್ ಮಾಡಿ. ಇನ್ಸ್ಟಾದಲ್ಲಿ ಅಲ್ಲಿ ಬುಕ್ಕಿಂಗ್ ಅನ್ನೋ ಒಂದು ಇದಿದೆ, ರಿಸಲ್ಟ್ಸ್ ಅಂತ ಒಂದು ಹೈಲೈಟ್ ಇದೆ. ಹೈಲೈಟ್ ಅಲ್ಲಿ ನೋಡಿದ್ರೆ ಸಾವಿರಾರು ವಿಡಿಯೋಗಳು ಹಾಕಿದ್ವಿ, ಬರ್ರೆ ರಿಸಲ್ಟ್ಸ್. ಸರ್ ನನ್ ರೈತರು ಚಲೋ ಬಂದೈತೆ ಸರ್, ಸೂಪರ್ ಬಂದೈತೆ ಸರ್, ನೆಕ್ಸ್ಟ್ ಲೆವೆಲ್ ಸರ್, ಈ ತರ ರೈತರು ವಿಡಿಯೋ ಮಾಡಿ ನಮ್ಗೆ ಕಳ್ಸಿಕೊಡ್ತಾರೆ. ನಮ್ಗೆ ಪ್ರತಿಯೊಬ್ರು ಡೆವಲಪ್ ಮಾಡಿದವರು ಆ ವಿಡಿಯೋ ತುಂಬಾ ಸಾವಿರಾರು ವಿಡಿಯೋ ಹಾಕಿದ್ವಿ ನಾವು. ಬೇಕಂದ್ರೆ ನೋಡ್ಕೋಬಹುದು ನೀವು ಅಲ್ಲಿ ಹೋಗಿ. ಅಣ್ಣ ಈಗ ನಾನು ನಿಮ್ಮ ಹತ್ರ ಕಡ್ಡಿಗಳು ತಗೋಬೇಕಂದ್ರೆ ಮಿನಿಮಮ್ ಎಷ್ಟು ತಗೋಬೇಕು ನಾನು? ಮಿನಿಮಮ್ ಸಾಧಾರಣವಾಗಿ 500 5,000 10,000 20,000 50,000 ಎಷ್ಟು ಬೇಕಾದ್ರೆ ಕಳ್ಸಿಕೊಡ್ತೀವಿ. ಮಿನಿಮಮ್ 500 ತಗೋಬೇಕು. ಮಿನಿಮಮ್ 500 ಯಾಕೆ ಮಾಡಿದ್ವಿ ಅಂದ್ರೆ ನಾವು ಕೊರಿಯರ್ ಕೊಡಬೇಕು. ಇಲ್ಲಿಂದ ನಮ್ಗೆ 50 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಇದೆ ಕೊರಿಯರ್ ಫೆಸಿಲಿಟಿ. ನಾವು ಕೂಡ ಚಾರ್ಜಬಲ್ ಇದು ಮಾಡಕ್ಕಾಗುತ್ತೆ. ಅಂದ್ರೆ 500 ಕಡ್ಡಿ ಮಾಡಿದ್ರೆ ನೀವೇ ಕೊರಿಯರ್ ಕಳ್ಸಿಕೊಡ್ತೀವಿ. ಯಾವತ್ತೂ ಕೂಡ ಲಗೇಜ್ ಚಾರ್ಜ್ ಎಕ್ಸ್ಟ್ರಾನೇ ಇರುತ್ತದು. ನಮ್ ಕಡ್ಡಿಯ ಬೆಲೆ ಅಷ್ಟೇ ನಾವು ತಗೊಂತೀವಿ, 2 ರೂಪಾಯಿ ಒಂದ್ ಕಡ್ಡಿ. ಅಂದ್ರೆ ಈಗ ನೀವು ಕೊರಿಯರ್ ಕಳ್ಸಿತ್ತಂದ್ರೆ ಅಲ್ಲಿ ನಾವು ಅಮೌಂಟ್ ಪೇ ಮಾಡಿ ಅದನ್ನ ತಗೋಬೇಕಾಗುತ್ತೆ. ಈಗ ಬಸ್ ಚಾರ್ಜ್ ಏನಿದೆ ಅದು ಕೊರಿಯರ್ ಚಾರ್ಜ್ ಇದೆ, ಅದು ಮಾಮೂಲಿ ನಾವು ಬಸ್ ನಂಬರ್ ಕೊಟ್ಟಿರ್ತೀವಿ, ಅವ್ರಿಗೆ ಪೇ ಮಾಡಿ ತಗೊಂಡ್ರೆ ಆಯ್ತು ನಡೆಯುತ್ತೆ. ಪ್ರತಿ ಕಡ್ಡಿ ನಿಮ್ಗೆ ಬೇಕು ಅಂತಿದ್ರೆ ನಮ್ದೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು. ತಪ್ಪಿ ವಾಟ್ಸ್ಆಪ್ ಮುಖಾಂತರ ಹಾಯ್ ಅಂತ ಹಾಕುದೆ ನಮ್ಮ ಲೊಕೇಶನ್, ನಮ್ಮ ಯಾವ ತಳಿ ಕಡ್ಡಿ ಸಿಗುತ್ತೆ ಆ ಕಡ್ಡಿಯ ಕ್ಯಾಟ್ಲಾಗು, ಅದ್ರ ಚಿತ್ರಗಳು, ಅದು ಸಂಪೂರ್ಣ ಡೀಟೇಲ್ಸ್ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ. ಎಲ್ಲ ಚೆಕ್ ಮಾಡಿ ಸರ್. ಅದಕ್ಕೇನು ಹೆಚ್ಚಿನ ವಿಶೇಷ ಏನಂದ್ರೆ ಗೂಗಲ್ ಅಲ್ಲಿ 5 ಸ್ಟಾರ್ ರೇಟಿಂಗ್ಸ್ ನಮ್ದಿರೋದು. 5 ಸ್ಟಾರ್ ರೇಟಿಂಗ್ ಇದೆ. 5 ಸ್ಟಾರ್ ರೇಟಿಂಗ್. ಯೋಚನೆ ಮಾಡಿ ನಾವು ಯಾವ ರೀತಿ ರಿಸಲ್ಟ್ ಕೊಡ್ತಾ ಇದೀವಿ ಅಂತ. ಗೂಗಲ್ ಅಲ್ಲಿ ನ್ಯಾಚುರಲ್ ಫಾರ್ಮ್ ಸಿರಾ ಅಂತ ಹೊಡೆದ್ರೆ ರೇಟಿಂಗ್ಸ್ ಅಲ್ಲಿ 5 ಸ್ಟಾರ್ ಇದೆ ಅಂದ್ರೆ ಯೋಚನೆ ಮಾಡಿ. ಈಗ ನಾನು ಇದನ್ನ ಹಾಕಿದ್ರೆ ನನಗೆ ಎಷ್ಟೊಂದು 10 ರಿಂದ 15 ವರ್ಷ ಬರ್ಬೋದಣ್ಣ? ಒನ್ ಟೈಮ್ ಹಾಕಿದ್ರೆ 10 ವರ್ಷ ಮಿನಿಮಮ್ ಬರುತ್ತೆ. 10 ವರ್ಷ ಮಿನಿಮಮ್ ಬರುತ್ತೆ. ಬೇಗ 15 ವರ್ಷ 20 ವರ್ಷ ಬರ್ಸ್ಕೋಬಹುದು. ಯಾವ ರೀತಿ ಅಂದ್ರೆ ಕಟಿಂಗ್ ಮಾಡುವ ವಿಧಾನ ಹೆಂಗಿದೆ, ಎಷ್ಟು ಸಾಧ್ಯನೋ ಅಷ್ಟು ಬುಡ್ ಕೊಡಿಬೇಕು. ಅಂದ್ರೆ ಪೂರ್ತಿ ನೆಲ್ಸಮು ಕೊಡಿಬೇಕು. ಎಷ್ಟು ಸಾಧ್ಯ ನೋಡಿ. ಈಗ ನಾವು 2018 ಇಂಟ್ರೊಡ್ಯೂಸ್ ಮಾಡಿದಂತೆ ಈಗ 2025 ಆಲ್ರೆಡಿ 7 ವರ್ಷ ಇದೆ. ಅದ್ರ ಅನ್ಸ್ತದೆ ನಿಮ್ಗೆ ನೋಡಿದ್ರೆ. ಇವತ್ತು ಎಲ್ಲ ಹೊಸದಾಗಿ ಆಗಿದೆ, ಫಸ್ಟ್ ಟೈಮ್ ಅನ್ಸುತ್ತೆ ನಿಮ್ಗೆಲ್ಲ. ಎಷ್ಟು ಯಾವುದೇ ಕಡ್ಡಿ ಮೇವಿನ ತಳಿಗಳಲ್ಲಿ ಕಟಿಂಗ್ ಮಾಡುವ ವಿಧಾನ ಬುಡ್ಕತ್ತ ಹೊಡಿಬೇಕು. ನೆಲಕ್ಕೆ ಮಣ್ಣು ಕರೆಕ್ಟಾಗಿ ಹೊಡೆದ ಅಂದ್ರೆ ಅದು ಹೆಚ್ಚು ಇದು ಮಾಡುತ್ತೆ. ಅವು ಪ್ರತಿ ನಾವು ಕಡ್ಡಿ ನಾವು ಇದು ಮಾಡ್ತೀವಲ್ಲ ಕಟಿಂಗ್ಸು ಮಾಡುವಾಗ ಏನಂದ್ರೆ, ಈಗ ಮೊದಲನೇ ಕಟಿಂಗ್ ಆಗುತ್ತೆ 90 ಡೇಸ್ ಕಟಿಂಗ್ ಮಾಡ್ತೀವಿ. ಸೆಕೆಂಡ್ ಕಟಿಂಗು 30 to 45 ಡೇಸ್ಗೆ ಪ್ರತಿ 2 ರಿಂದ 3 ಕಟಿಂಗ್ ಒಂದ್ಸಲ ಉಳುಮೆ ಮಾಡಿದ್ರೆ ಬಹಳ ಅನುಕೂಲ. ಅವಾಗ ಲೈಫ್ ನ ಇನ್ನೂ ಹೆಚ್ಚು ಮಾಡ್ಬೋದು. ನಾವು ಒಂದು ವರ್ಷದಲ್ಲಿ ಎಷ್ಟು ಕಟಿಂಗ್ ತಗೋಬಹುದು? ವರ್ಷದಲ್ಲಿ ಮಿನಿಮಮ್ 6 ಕಟಿಂಗ್ ತಗೋಬಹುದು. ಮಿನಿಮಮ್ 6 ಕಟಿಂಗ್ ತಗೋಬಹುದು. ಈಗ ನಾವು ಒಂದು ಕಟಿಂಗ್ ಮಾಡಿ ಆದ್ಮೇಲೆ ನನಗೆ ಎಷ್ಟು ದಿನಕ್ಕೆ ಮತ್ತೆ ಇದು ನೇಪೇರ್ ಬರುತ್ತಣ್ಣ? ಇದು 30 to 45 ಡೇಸ್ ಬರುತ್ತೆ. 30 to 45 ಡೇಸ್ ಅಲ್ಲಿ ಬಂದ್ಬಿಡುತ್ತೆ. ಸೊ 30 to 45 ಡೇಸ್ ಬಂದಾಗ ಏನಾಗುತ್ತೆ ನಿಮ್ಗೆ, ಈ ಉದಾಹರಣೆ ಒಂದ್ ಲೈನ್ ಕೊಯ್ಕೊಂಡು ಹೋಗ್ತಾರೆ ಮತ್ತೆ ಬರ್ತಾ ಇರುತ್ತೆ. ಒಂದ್ ಎಕರೆಗೆ 30 ರಿಂದ 45 ಲೈನ್ ಬಿದ್ದು ಅಂದ್ರೆ ಒಂದ್ ಲೈನ್ ಕೊಯ್ಯರೊಳಗೆ 30 to 45 ಡೇಸ್ ಮತ್ತೆ ಅದೇ ಲೈನ್ ಮತ್ತೆ ಬರ್ಬೋದು. ಹಂಗಾಗಿ ನಿನ್ ಪ್ರಕಾರ ಇದನ್ನ ಹಾಕೊಂಡ್ರೆ ನಿಮ್ಗೆ ಯಾವ್ದೇ ತರದ ಮೇವಿನ ಅಭಾವ ಇರಲ್ಲ. ಈಗ ಅಲ್ಲೋಗಿ ಇಲ್ಲೋಗಿ ಒಣ ಮೇವು ತಗೊಂಬ, ಅದನ್ನ ತಗೊಂಬ, ಇದನ್ನ ತಗೊಂಬ ಇರಲ್ಲ. ಈಗ ಹಂಗಂತೇಳಿ ಸಂಪೂರ್ಣವಾಗಿ ಹಸಿ ಮೇವು ಕೊಡೋದು ಕೂಡ ಒಳ್ಳೇದಲ್ಲ. ಸೊ ನಮ್ಮ ಯಾವುದೇ ಮೇವು ಹಾಕೊಂಡು ಕೂಡ 70% ಇದನ್ನ ಬಳಸಿ, 30% ನಿಮ್ಮ ಒಣ ಆಹಾರ ಬಳಸಿ. ದಿನಕ್ಕೆ 3 ಫುಡ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಕ್ತೀವಿ ಅಂದ್ರೆ ಇದನ್ನ ಬೆಳಿಗ್ಗೆ ಮಧ್ಯಾಹ್ನ ಹಾಕೊಳ್ಳಿ, ಇಲ್ಲಾಂದ್ರೆ ತಪ್ಪಿರಿ ಇದನ್ನ ಮಧ್ಯಾಹ್ನ ಸಾಯಂಕಾಲ ಹಾಕಿ, ಬೆಳಿಗ್ಗೆ ಒಣ ಹುಲ್ಲು ಹಾಕಿ. ಒಟ್ಟು 3 ಮೇವಲ್ಲಿ 2 ಮೇವು ಇದನ್ನ 1 ಮೇವು ಒಣ ಆಹಾರ ಕೊಟ್ಟು ನಡೆಯುತ್ತೆ. ಹಲವಾರು ತಳಿಗಳು ನಮ್ಮಲ್ಲಿ ಇದೆ, ಇಂಟ್ರೊಡ್ಯೂಸ್ ಮಾಡಿದ್ವಿ. ನೋಡ್ತಾ ಇರಿ ಯಾವ ರೀತಿ ಇದೆ ಅಂತ. ಒಳ್ಳೆ ಕಂಬ ನಿಂತಂಗ ಆಯ್ತಲ್ಲ ಕಡ್ಡಿಗಳು ಕೂಡ. ನೋಡಿ ಸರ್, ಎಷ್ಟು ವರ್ಷದ ಇದು? ಅಲ್ಲಿ 7 ವರ್ಷ ಆಯ್ತು ಲಾಂಚ್ ಮಾಡಿ. ಈಗ ನೋಡಿ ಫ್ರೆಶ್ ಕಟ್ಟಿ ಮೊದಲನೇ ಅದನ್ನ ಇದು ಮೊದಲೇದಣ್ಣ? ಅದು ಮೊದಲೇ ಮೊದಲೇದು ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮ್ಗೆಲ್ಲ ಕಣ್ಣಿಗೆ ಕಾಣ್ತಾ ಇದೆ. ಯಾವ್ದು ಕೂಡ ನಾವು ಕಟ್ಟಿ ವ್ಯಾಪಾರ ಮಾಡ್ತಾ ಇಲ್ಲ. ಕೆಲವರು ರೈತರು ಹೇಳ್ತಾರೆ ಸರ್ ದುಡ್ಡು ಹಾಕ್ಸ್ಕೊಂತಾರೆ ಕೊಡಲ್ಲ ಅಂತಾರೆ. ಸರ್ ಮೋಸ ಯಾಕೆ ಹೋಗ್ತೀರಾ? ನಂದಿ ಟಿವಿ ಸ್ನೇಹಿತರಲ್ಲ, ಅವ್ರು ಲೈವ್ ಅಲ್ಲಿ ನೋಡ್ದಲ್ಲೇ ಮಾಡ್ತಾರೆ ವಿಡಿಯೋನ. ನೀವು ಲೈವ್ ಅಲ್ಲಿ ನೋಡ್ದಲ್ಲೇ ಮಾಡಿದ್ದೀರಾ ಹಂಗಾರೆ? ಒಂದ್ ಬ್ರ್ಯಾಂಡ್ ಅದು ನಂದಿ ಟಿವಿ ಅಂದ್ರೆ ಹೆಚ್ಚಿನದಾಗಿ ಕಲ್ಯಾಣ ಕರ್ನಾಟಕ ಒಂದ್ ಬ್ರ್ಯಾಂಡ್ ಇದ್ದಾಗ ಅದು ನೋಡಿದ್ರೆ ಮಾಡಿರ್ತೀವಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಬನ್ನಿ ತೋರಿಸ್ತೀನಿ ಬೇಕಾರೆ. ಇನ್ನು ಯಾವ ರೀತಿ ಗರಿಗಳು ಇದೆ, ಯಾವ ರೀತಿ ಇದಿದೆ ನಮ್ಮಲ್ಲಿ ಅಂತ. ಇದು 1 ವರ್ಷದ ಇದು ಜಸ್ಟ್ 1 ವರ್ಷ ಸರ್. 1 ವರ್ಷದ 70 ಡೇಸ್. ಜಸ್ಟ್ 70 ಡೇಸ್ ಹೆಂಗ ನೋಡಿ. ಈಗ ಸಹಜವಾಗಿ ನಾವು ರೆಡ್ ನೇಪಿಯರ್ ಅಂದ್ರೆ ಇಲ್ಲ ಸರ್ ಒಂದ್ 3-4 ಕಟಿಂಗ್ ಆದ್ಮೇಲೆ ಚೆನ್ನಾಗಿ ಬರುತ್ತೆ ಅಂತಾರೆ. ಮೊದಲನೇ ಕಟಿಂಗ್ ಯಾವ್ದು? ಮೊದಲನೇ ಕಟಿಂಗ್ ಇದು ಜಸ್ಟ್ ಮೊದಲನೇ ಕಟಿಂಗ್ 70 ಡೇಸ್ಗೆ. 70 ಡೇಸ್ ಇದು. ಮ್ಯಾಕ್ಸಿಮಮ್ ಗರಿ ಸರ್, ಮ್ಯಾಕ್ಸಿಮಮ್ ಗರಿ.
ಒಂದು 8 ಇಂದ 10 ಅಡಿವರೆಗೂ ಮ್ಯಾಕ್ಸಿಮಮ್ ಗರಿ ಇರುತ್ತೆ. ನಾವು 10 ಅಡಿ ನಂತರ ಬಿಟ್ಟಾಗ ನಾವು ಕಡ್ಡಿಯ ಬಲಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಇದಕ್ಕೆ ಬಿಡ್ತೀವಿ ಕಡ್ಡಿ ಬಲಿಯಕ್ಕೆ. ಅವಾಗ ಬುಡದಾಗ ನಾವು ನೀರು ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ, 3 ಇಂದ 4 ಅಡಿ ಗರಿಗಳೆಲ್ಲ ಡ್ರೈ ಆಗಿ ಸ್ಟಾರ್ಟ್ ಆಗ್ತದೆ. ಓಕೆ ಓಕೆ. ಈಗ ನಾವಿಲ್ಲಿ ನೋಡಿ ಈಗ ಇದು ಮಾಡ್ಕೊಂಡ್ರೆ ಇಲ್ಲಿ ನಮ್ಗೆ ಈ ತರ ಕಡ್ಡಿಗಳೆಲ್ಲ ಡ್ರೈ ಹಾಕ್ಯಂತ ಹೋಗ್ತವೆ. ಹೌದು, ನಾವು ನೀರ್ ಸ್ಟಾಪ್ ಮಾಡಿದಾಗ. ನೀರ್ ಸ್ಟಾಪ್ ಮಾಡಿದಾಗ. ಸೊ ಇದು ಒಂದ್ ಕಡ್ಡಿಯಿಂದ ಬಂದಿರೋದಣ್ಣ ಇದು. ನೋಡಿ ಸರ್, ಒಂದ್ ಕಡ್ಡಿ ನೋಡಿ, ಒಂದ್ ಕಡ್ಡಿಗೆ ಎಷ್ಟಿದೆ ನೋಡಿ. ಕಡ್ಡಿಯಿಂದ 1 2 3 ಇದೆಲ್ಲ ಕೂಡ್ಕೊಂಡಿದೆ, ಲೈನ್ ಲೈನ್ ಕೂಡ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಒಂದ್ ಕಡ್ಡಿ ಹಾಕಿದ್ರೆ ನಿಮಗೆ 40 50 60 70 80 100 ಕಡ್ಡಿವರೆಗೂ ಹೊಡಿಯುತ್ತೆ. 100 ಕಡ್ಡಿವರೆಗೂ ಬರುತ್ತೆ. ಹೌದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಈಗ ಲೈನ್ ಇಂದ ಲೈನ್ 3 ಅಡಿ ಹಾಕಬಹುದು, ಗಿಡದಿಂದ ಗಿಡಕ್ಕೆ 1 ಅಡಿ ಹಾಕೊಂಡ್ರೆ ಸಾಕು. ಅಕಸ್ಮಾತ್ ನನಗೆ ಏನು ಬೇಡ, ಪೂರ್ತಿ ಬಡ್ಡೆಗೆ ಬೇಡ ಅಂದ್ರೆ ನಾನು ಇಷ್ಟಕ್ಕಾದ್ರೂ ನಾನು ಇದು ಮಾಡ್ಕೋಬಹುದು, ಕಟ್ ಮಾಡ್ಕೊಂಡು ಹಾಕೋಬಹುದು. ಆ ತರ ಅಷ್ಟು ಕಟ್ ಮಾಡಕೊಂಡಾಗ ಏನಾದ್ರು ಸಮಸ್ಯೆ, ಲೈಫ್ ಬರೋದಿಲ್ಲ. ಲೈಫ್ ಬರಲ್ಲ. ಯಾವುದೇ ಕಟಿಂಗ್ ಮಾಡಿ ಸರ್, ನೀವು ಯಾವಾಗ್ಲೇ ಮಾಡಿ ಸರ್, ಕಡ್ಡಿ ಇದೆ ನಮ್ಮ ಹೊಸ ತಿನ್ನಲ್ಲ ಅಂತಾರೆ ಸರ್. ಕಡ್ಡಿ ಚಾಪ್ ಮಾಡಿದ್ರೆ ಬಹಳ ಅನುಕೂಲ, ಚಾಪ್ ಮಾಡೋದು ತುಂಬಾ ಅನುಕೂಲ ಇದೆ. ಅವಾಗ ನಾವು ಕಟಿಂಗ್ ಮಾಡ್ಬೇಕಂದ್ರೆ ಒಂದು ಕಡ್ಡಿ ಇದೆ ಅಂದ್ರೆ ಈ ಬುಡಕ್ವರೆಗೂ ಹೊಡಿಬೇಕು. ಆ ಬುಡದವರೆಗೂ ಹೊಡಿಬೇಕು, ನಾವು ಬುಡದವರೆಗೂ ಹೊಡಿಬೇಕು. ಈ ಬುಡ ಇದೆಯಲ್ಲ, ಈ ಬುಡದವರೆಗೂ ಹೊಡಿಬೇಕು. ಆ ಬುಡದವರೆಗೂ ಬುಡದವರೆಗೂ ಹೊಡೆದ್ರೆ ಲೈಫ್ ಹೆಚ್ಚಿನದಾಗ ಬರುತ್ತೆ. ಯಾವುದೇ ಮೇವಿನ ತಳಿಯಾಕೊಳ್ಳಿ, ನೀವು ಎಷ್ಟು ಬುಡ ಕೊಡ್ತೀರಾ ಅಷ್ಟು ರೈಸ್ ಆಗುತ್ತೆ ಹುಲ್ಲು. ಯಾವ 1 ಇಂಚು ಕೂಡ ಬಿಡಬಾರ್ದು. ಇದು ಕೂಡ ಆಸ್ಟ್ರೇಲಿಯನ್ ರೆಡ್ ನೇಪರ್. ಇದೆಲ್ಲ ಒಂದು ವರ್ಷ ನೋಡಿ ಹೆಂಗಿದೆ ಅಂತ. ಹೌದೌದು. ಇವಾಗಲೇ ಚಾಕ್ಲೇಟ್ ತರ ಇದೆ ಸರ್. ಹೌದು, ಇವಾಗ್ಲೇನೆ ಒಂದು 12 ಅಡಿ ಇದೆ ಇದು. ಒಂದು 12 ಅಡಿ ಆಲ್ರೆಡಿ ಬರ್ತದೆ ಗರಿ ಮೇಲೆ. ನಾವಿನ್ನ ಇದು ಡ್ರೈ ಬಿಟ್ಟಿಲ್ಲ, ಆ ಕಡೆ ಪ್ಲಾಂಟಿಂಗ್ ಇದೆಯಲ್ಲ. ಸೊ ಅದು ಕಟಿಂಗ್ ಸ್ಟಾಪ್, ಇದು ಕಟಿಂಗ್ ಎಲ್ಲ ಕ್ಲೋಸ್ ಆಗೋ ಮೂಮೆಂಟ್ ಅಲ್ಲಿ ಇದನ್ನ ಡ್ರೈ ಬಿಡ್ತೀವಿ ನಾವು. ಸೊ ಡ್ರೈ ಬಿಟ್ಟಾಗ ಆಮೇಲೆ ಇದನ್ನ ಇದು ಮಾಡ್ಕೊಳ್ಳೋದ. ಡ್ರೈ ಬಿಟ್ಟ ನಂತರ ಕಟಿಂಗ್ಸ್ ಕೊಡೋದು ನಾವು. ಈಗ ಇದನ್ನ ಡ್ರೈ ಬಿಟ್ಟ ಆದ್ಮೇಲೆ ಕಟಿಂಗ್ ತಗೋತೀರಾ, ಅಲ್ಲಿ ತನಕ ತಗೊಳಲ್ಲ? ಇಲ್ಲ, ಡ್ರೈ ಬಿಡ್ಲೇಬೇಕು ನಾವು. ಬಿಟ್ಟ ನಂತರ ಕಡ್ಡಿ ಬಲಿಯಾಗಿ ಬಿಟ್ಟ ನಂತರ ನಾವು ಕಟಿಂಗ್ ಕೊಡೋದು ರೈತರಿಗೆ. ಓಕೆ 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 ಓಕೆ. ಅವು ಕಡ್ಡಿ ಬಲ್ತು ಕ್ವಾಲಿಟಿಯಾಗಿ ಇದು ಪಕ್ಕ ನಾಟಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ನಮಗೆ ಯಾವಾಗ ಇದಾಗುತ್ತೋ ಅವಾಗ ನಾವು ಕೊಡ್ತೀವಿ ರೈತರಿಗೆ. ಓಕೆ ಓಕೆ. ಈಗ ಯಾವ್ದು ಕೂಡ ಎಳೆ ಕಡ್ಡಿ ಕೊಡಲ್ಲ, ಯಾವ್ದು ಕೂಡ ತೀರಾ ಬಲ್ತಿರೋ ಕಡ್ಡಿ ಕೊಡಲ್ಲ, ಓವರ್ ಬಲ್ತಿರೋ ಕಡ್ಡಿ. ಸೊ ಒಂದು ಕಡ್ಡಿ ಒಂದು ಸ್ಟ್ರೆಂತ್ ಇದೆ ಅಂದ್ರೆ ಆ ಕಡ್ಡಿ ನಾಟ್ಯ ಆಡೋಕೆ ಆಗುತ್ತಂದ್ರೆ ಮಾತ್ರ ಕೊಡೋದು. ನೋಡಿ ಈಗ ಕಡ್ಡಿ ಆಲ್ರೆಡಿ ಯಾವ ರೀತಿ ಬಂದಿದೆ ಅಂತ ಸೈಜು. ಹೌದೌದೌದು. ಈಗ ಏನಿದೆಯೋ ಉದಾಹರಣೆ 40-50 ಬುಡ ಇದ್ದಾಗ ನಾವೇನ್ ಮಾಡ್ತೀವಿ, ಡ್ರೈ ಮಾಡಿದಾಗ ಈಗ ಅಕ್ಕಪಕ್ಕ ಏನಿದೆಯೋ ಕಡ್ಡಿ ಎಲ್ಲ ಕೆಲವೊಂದು ಹೋಗ್ತವೆ. ಉಳ್ಕೊಂಡವ್ ಈ ತರ ಗಟ್ಟಿಯಾಗಿ ಉಳ್ಕೊಂಡವ್ ಮಾತ್ರ ನಾವು ಇದು ಮಾಡೋದು. ಓಕೆ ಓಕೆ ಓಕೆ. ಈ ಕಡ್ಡಿನ ಎಷ್ಟು ಅಡಿ ಹತ್ರ ಬರುತ್ತಣ್ಣ ಇದು? 1 ಫೀಟ್ ಬರುತ್ತೆ, 3/4 ಅಡಿ, 1 ಅಡಿ, 1 ಅಡಿ ಬರುತ್ತೆ. ಇನ್ನು ವೇಸ್ಟ್ ಏನ್ ಬರುತ್ತೋ ನಾವು ತೆಗಿತೀವಿ. ಸೊ ಒಂದ್ ಕಡ್ಡಿ ನಾವು ಯಾವ್ದೇ ಕಡ್ಡಿ ಕೊಟ್ರೆ 2 ಕಣ್ ಕೊಡ್ತೀವಿ. 2 ಕಣ್ ಕೊಡ್ತೀರಾ? ಒಂದ್ ಭೂಮಿ ಒಳಗಡೆ, ಒಂದ್ ಭೂಮಿ ಮೇಲೆ. ಓಕೆ ಓಕೆ ಓಕೆ. ಆ ರೀತಿ ಕೊಡೋದ್ರಿಂದ ಏನ್ ಬೆನಿಫಿಟ್ ಅಣ್ಣ? ಆ ರೀತಿ ಕೊಡೋದು ಏನ್ ಬೆನಿಫಿಟ್ ಅಂದ್ರೆ 2 ಕಣ್ ಕೊಟ್ಟಾಗ ಏನಾಗುತ್ತೆ ಅಂದಾಗ ಭೂಮಿ ಭೂಮಿಯಿಂದಲೂ ಬರ್ತದೆ, ಮೇಲಿಂದಲೂ ಬರುತ್ತೆ. ಅಕ್ಲಕ್ ಸಂಖ್ಯೆ ಜಾಸ್ತಿ ಹೊಡಿಯುತ್ತೆ. ಈಗ ಸಿಂಗಲ್ ಕಣ್ಣ ಹೊಡಿ ಹಾಕ್ಲಿಕ್ಕೂ ಡಬಲ್ ಕಣ್ 15 ದಿನಕ್ಕೆ ಸಂಪೂರ್ಣವಾಗಿ ಕಡ್ಡಿ ಸ್ಟಾರ್ಟ್ ಆಗುತ್ತೆ. 15ರಿಂದ 20 ಅಡಿ ಎತ್ತರ ಬರ್ತಿದ್ದು. ನೋಡಿ ಯಾವ ರೀತಿ ಆಲ್ರೆಡಿ ಹೊಡಿತಾ ಇದೆ ಕಡ್ಡಿ. ಅಡಿಕೆ ಒಂದು 4ರಿಂದ 5 ವರ್ಷಕ್ಕೆ ನಾವು ಬೆಳೆ ಬರ್ತಂದ್ರೆ ಅಲ್ಲಿವರೆಗೂ ನೆರಳು ತರ ಬಳಸ್ಕೋಬಹುದಲ್ಲ ಮೇವ್ನ. ರೋಗ ಬರೋ ಚಾನ್ಸಸ್ ಏನು ಇಲ್ವೇ ಇಲ್ಲ? ರೋಗ 0% ಚಾನ್ಸಸ್ ಇಲ್ಲ ಸರ್ ರೋಗಕ್ಕೆ.